ಸರ್, ನನ್ನ ಹೆಸರು KM ರಾಜಣ್ಣ ಅಂತ. ನಮ್ಮ ತಂದೆ ಹೆಸರು ಎಂ ಮುನಿಶಾಮಪ್ಪ ಲೇಟು. ಕೃಷ್ಣಾಪುರ ಗ್ರಾಮ, ಅಮ್ನಲ್ಲೂರು ಗ್ರಾಮ ಪಂಚಾಯತಿ, ವೇಮಗಲ್ ಹೋಬಳಿ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ, ಕರ್ನಾಟಕದವರು. ನಾನು BCom ಮಾಡಿ LLB ಮಾಡಿ ವ್ಯವಸಾಯಕ್ಕೆ ಬಂದು, ವ್ಯವಸಾಯದಿಂದನೇ ನಮ್ಮ ತಂದೆ ಕೊಟ್ಟಿರ್ತಕ್ಕಂಥ 3 ಎಕರೆಯಿಂದ ಒಂದು 26 ಎಕರೆ ವ್ಯವಸಾಯ ಮಾಡಿ ಈ ವ್ಯವಸಾಯ ಸಾಮಗ್ರಿ ಕೃಷಿಯನ್ನು ಮಾಡ್ತಾಯಿದ್ದೀನಿ. ವ್ಯವಸಾಯನೇ ನನ್ನ ಪಾಲಿಗೆ ಶ್ರೇಷ್ಠ ಅಂತ ನಾನು ಭಾವಿಸ್ತೀನಿ. ಸರ್, ನಾನು ಏನೇ ಬೆಳೆ ಮಾಡಬೇಕಾದ್ರೂ ಕೂಡ ವೈಜ್ಞಾನಿಕವಾಗೇ ಮಾಡ್ತೀನಿ. ವೈಜ್ಞಾನಿಕವಾದ ಒಂದು ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಅದರಿಂದ ಬೆಳೆ ಬೆಳಿತೀನಿ. ಕಾರಣ ಏನಂತಂದರೆ, ಅದು ವೈಜ್ಞಾನಿಕವಾಗಿಲ್ಲ ಅಂತಂದರೆ ಇವತ್ತು ನಾವು ವ್ಯವಸಾಯದಿಂದ ಲಾಸ್ ಆಗಬೇಕಾಗ್ತದೆ. ನಾವು ಏನು ಬೆಳೆ ಮಾಡಬೇಕಾದ್ರೂ ಪ್ರಥಮವಾಗಿ ಮಣ್ಣನ್ನು ಟೆಸ್ಟ್ ಮಾಡ್ತೀರಿ. ಬರೀ NPK ಮಾತ್ರ ಅಲ್ಲ, ಸೂಕ್ಷ್ಮ ಪೋಷಕಾಂಶಗಳಂತಿರ್ತದೆ. ಆ ಪೋಷಕಾಂಶಗಳ ಟೆಸ್ಟನ್ನು ಮಾಡಿ ಇಂಥ ಬೆಳೆ ಆಗ್ತಾಯಿದ್ದೀನಿ ಸರ್, ಅದಕ್ಕೇನು ನೀವು ಸಜೆಸ್ಟ್ ಮಾಡ್ತೀರಂತ ಹೇಳಿ ನಾನು ರಿಪೋರ್ಟ್ ಬರ್ತದೆ. ಆ ರಿಪೋರ್ಟ್ ಪ್ರಕಾರ ನಾನು ಗೊಬ್ಬರಗಳನ್ನು ಕೊಟ್ಟು ಮಾಡಿಸ್ತೀನಿ ಸರ್. ಉಳುಮೆ ಮಾಡ್ತೀರಿ. ಫಸ್ಟ್ ಒಂದು ಅಡಿ ಆಗಿ ಉಳುಮೆ ಮಾಡ್ತೀರಿ. ಅದನ್ನು ಸ್ವಲ್ಪ ಬಿಸಿಲಿಗೆ ಒಂದು ತಿಂಗಳ ಕಾಲ ಒಣಗಕ್ಕೆ ಬಿಟ್ಬಿಡ್ತೀರಿ. ಮತ್ತು ಅದನ್ನು ಕಲ್ಟಿವೇಟ್ರ್ ಮುಖಾಂತರ ಲೆವೆಲ್ ಮಾಡಿಕೊಂಡು ಮತ್ತು ರೋಟಾವೇಟ್ರ್ ಪ್ರಕಾರ ಪುಡಿ ಮಾಡ್ತೀರಿ. ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಒಂದು ಎಕರೆಗೆ 10 ಟ್ರ್ಯಾಕ್ಟ್ರ್ ಕೊಟ್ಟಿಗೆ ಗೊಬ್ಬರವನ್ನು ಭೂಮಿಗೆ ಸೇರಿಸ್ಬಿಡ್ತೀರಿ. ಸೇರಿಸ್ಬಿಟ್ಟು ರಾಸಾಯನಿಕ ಗೊಬ್ಬರ ಕನಿಷ್ಠ ಒಂದು ಎಕರೆಗೆ ಒಂದು 2 ಮೂಟೆ DAP ಕೊಡ್ತೀರಿ. ಅಷ್ಟು ಕೊಟ್ಬಿಟ್ಟು ಎಲ್ಲ ರೋಟಾವೇಟ್ರ್ ಹಾಕ್ಬಿಟ್ಟು, ಮತ್ತು ಈ ಮಳೆಗಾಲದಲ್ಲಿ ಆದರೆ ಈ ಬೆಡ್ ಸಿಸ್ಟಮ್ ಮಾಡ್ತೀರಿ ಕ್ಯಾಬೇಜ್ಗೆ. ಈಗ ನೋಡಿರ್ಬೋದು ನೀವು, ಬೆಡ್ ಮಾಡಿದ್ದೀರಿ. ಅಂದರೆ ಬೇಸಿಗೆಯಲ್ಲ ಆದರೆ ಅವಶ್ಯಕತೆ ಇಲ್ಲ, ಹಂಗೆ ಡ್ರಿಪ್ ಎಳೆದ್ಬಿಟ್ಟು ನಾಟಿ ಮಾಡ್ತೀರಿ. ಮಳೆಗಾಲದಲ್ಲಿ ಬೆಡ್ ಮಕಾನ ಮಾಡ್ತೀರಿ. ಯಾಕೆಂತಂದ್ರೆ ಮಳೆ ಜಾಸ್ತಿ ಆದರೆ ನೀರು ನಿಂತ್ಕೊಂಡ್ರೆ ಇದಕ್ಕೆ ಈ ಕೊಳೆ ರೋಗ ಜಾಸ್ತಿ ಬರ್ತದೆ. ಆದ್ದರಿಂದ ಮಳೆಗಾಲದಲ್ಲಿ ಈ ಥರ ಬೆಡ್ ಮಾಡಿಬಿಟ್ಟು ಗಿಡದಿಂದ ಗಿಡಕ್ಕೆ ಅಂತರ ಒಂದು 4.25 ಅಡಿ ಲೈನಿಂದ ಲೈನ್ಗೆ, ಒಂದು ಲೈನಲ್ಲಿ 2 ನಾಟಿ ಮಾಡ್ತೀರಿ. ಅಂದರೆ 3/4 ಅಡಿಗೆ 1 ಅಡಿಗೆ ಒಂದೊಂದು ಕ್ಯಾಬೇಜನ್ನು ನಾಟಿ ಮಾಡ್ತೀರಿ. ಈ ರೀತಿಯಾಗಿ ಮಣ್ಣನ್ನು ನಾವು ಹದ ಮಾಡಿಕೊಂಡು ಬೆಡ್ ಮಾಡಿ, ಆ ಬೆಡ್ ಮೇಲೆ ಡ್ರಿಪ್ ಪೈಪ್ ಹಾಕಿ ನೀರು ಕೊಟ್ಟು ಒಂದು 5-6 ದಿವಸ ನೀರು ಕೊಟ್ಟು ಆದ ತಕ್ಷಣ 5-6 ದಿನ ಆದಮೇಲೆ ಮತ್ತೆ ನಾವು ಕ್ಯಾಬೇಜನ್ನು ನಾಟಿ ಮಾಡ್ತೀರಿ. ನಾನು ಕ್ರಾಪ್ ರೊಟೇಷನ್ ಮಾಡ್ತಾನೆ ಇರ್ತೀನಿ ಯಾವಾಗಲೂ. ಇಟ್ಟಿನ ಬೆಟ್ಟೆ ಇಡಲ್ಲ. ಇದಕ್ಕೆ ಮೊದಲು ಇದು ಹೂವು ಹಾಕಿದ್ದೆ, ಮ್ಯಾರಿಗೋಲ್ಡ್ ಹಾಕಿದ್ದೆ, ಇದು ಸೆಂಟೆಲ್ಲ ಹಾಕಿದ್ದೆ. ಆ ಸೆಂಟೆಲ್ಲ ಆದಮೇಲೆ ನಾನು ಕ್ಯಾಬೇಜ್ ಹಾಕ್ತೀನಿ. ಕಾರಣ ಇಷ್ಟೇ, ಭೂಮಿಯಲ್ಲಿ ಏನು ಯಥೇಚ್ಛವಾಗಿರ್ತದೋ ಹೂ ಥರ ಇದು ಕೂಡ ಅಷ್ಟೇ. ಬೇಡದೇ ಇರತಕ್ಕಂಥ ರಾಸಾಯನಿಕಗಳನ್ನು ಮತ್ತು ಬೇಡದೇ ಇರತಕ್ಕಂಥ ಭೂಮಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಇದು ಸುಮಾರು ಇದನ್ನು ಎಷ್ಟು ಬೇರೆ ಬರ್ತದೆ ಅಂತಂದರೆ, ನಾವು ಒಂದು ಕಿತ್ಬಿಟ್ಟು ನೀರಲ್ಲಿ ಹಾಕಿ ನೋಡಿದ್ರೆ ತಲೆ ಕೂದಲಿಕ್ಕಿಂತ ಜಾಸ್ತಿ ಇರ್ತದೆ, ಅಷ್ಟು ಬೇರೆ ಇರ್ತದೆ. ಅದರಿಂದ ಎಲ್ಲ ಭೂಮಿಯನ್ನು ಫಿಲ್ಟರ್ ಮಾಡ್ತದೆ ಇದು. ಆ ಉದ್ದೇಶದಿಂದನೂ ಆಗುತ್ತೆ. ಮತ್ತು ದೀರ್ಘಾವಧಿ ಬೆಳೆಯಲ್ಲಿ ಬರೀ 2.5 3 ತಿಂಗಳಲ್ಲಿ ಕ್ರಾಪ್ ಬಂದುಬಿಡ್ತದೆ. ಬೆಲೆ ನನಗೆ ಸಿಕ್ಬಿಡ್ತು ಅಂದರೆ ಒಳ್ಳೆಯ ಲಾಭದಾಯಕ ಬೆಳೆ. ಆದ್ದರಿಂದ ನಾವು ಇದನ್ನು ಈಗಿರ್ತಕ್ಕಂಥ ಒಳ್ಳೆಯ ತಂತ್ರಜ್ಞಾನದ ಪ್ರಕಾರ ಕೆಮಿಕಲ್ ಬಂದಿದೆ, ಅದನ್ನು ಬರೀ ಈ ಕ್ಯಾಬೇಜ್ಗೆಲ್ಲ ಒಂದು 4-5 ಟ್ರಿಪ್ಪು ಸ್ಪ್ರೇ ಮಾಡ್ಬೋದು ಅಷ್ಟೇ. ಅಷ್ಟು ಮಾಡಿಬಿಟ್ರೆ ಅಂತ ಈ ಕೆಲಸನೇ ಮುಗೀತದೆ. ಇದಕ್ಕೆ ಯಾವತ್ತೂ ಲೇಬರ್ ಇರೋಲ್ಲ. ಮತ್ತು ಕೀಳೋದಾಗಲಿ ಮತ್ತು ಹಾರ್ವೆಸ್ಟ್ ಮಾಡೋಕ್ಕೆ ಬಂದರೆ ನಾವು ಒಟ್ಟಿಗೆ ಟನ್ನೇಜ್ ಕೊಡ್ತೀರಿ, ಅವರೇ ಬಂದು ಮೂಟೆ ಮಾಡ್ಕೊಂಡು ಹೊರಟೋಗ್ತಾರೆ. ಆದ್ದರಿಂದ ಇದನ್ನು ನಾನು ಸೂಕ್ತ ಅಂತ ಅನ್ಕೊತೀನಿ. ಯಾಕೆ ಅಂತಂದರೆ, ಇರೋದು ಈಗ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂತಂದರೆ ನಾವು ಅದನ್ನು ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕಾದ್ರೆ ನಾವು ಏನು ಮಾಡ್ತಿರೋದನ್ನ ಮಣ್ಣನ್ನು ಕೂಡ ನಾವು ಕಾಪಾಡ್ಕೊಂಡು ಹೋಗ್ಬೇಕಾಗ್ತದೆ. ಅದಕ್ಕೆ ನಾವು ಮಣ್ಣಲ್ಲಿ ಏನು ಕಡಿಮೆ ಅದನ್ನೇ ಕೊಡಬೇಕು, ಜಾಸ್ತಿ ಇರೋದನ್ನು ಕೊಡಬಾರ್ದು. ಜಾಸ್ತಿ ಇರೋದನ್ನು ಕೊಟ್ಟರೆ ಅಲರ್ಜಿ ಆಗುತ್ತೆ. ನಾವು ತಿನ್ನಬಾರ್ದು ಏನಾಗ್ತದೆ, ಅಲರ್ಜಿ ಆಗುತ್ತೆ. ಸೇಮ್ ಮಣ್ಣು ಕೂಡ ಅಷ್ಟೇ, ಮನುಷ್ಯನಿಗಿಂತ ಸೂಕ್ಷ್ಮ ಮಣ್ಣು ನಾವು ತಿಳ್ಕೊಬೇಕಾದ್ರೆ. ಆದರೆ ಕೆಲವು ತಿಳ್ಕೊಂಡಿಲ್ಲ ಅಷ್ಟೇ. ಮಣ್ಣು ಏನು ಮಾಡಿದ್ರು ಕೂಡ ಸತ್ತಿರೋ ಮಣ್ಣು ಜೀವ ಇಲ್ಲ ಅಂದ್ಕೊಂಡು, ಮಣ್ಣಿಗೆ ತುಂಬ ಜೀವ ಇದೆ. ಅದಿಲ್ಲ ಅಂತಂತಂದರೆ ಇವತ್ತು ನಾವೆಲ್ಲ ಉಳಿತಾನೇ ಇರಲಿಲ್ಲ. ಅದಕ್ಕೆ ಅದು ಏನು ಬೇಕು ಬೇಡ ಅನ್ನೋದನ್ನು ಬಾಯ್ಬಿಟ್ಟು ಹೇಳೋಲ್ಲ ಅಷ್ಟೇ. ಅದನ್ನು ನಾವು ವೈಜ್ಞಾನಿಕ ಪದ್ಧತಿಯಲ್ಲಿ ಅದನ್ನು ಟೆಸ್ಟ್ ಮಾಡಿಸಿ ಆ ಮಣ್ಣಿಗೆ ಏನು ಕೊರತೆ ಇದೆ ಅದನ್ನು ಕೊಡಬೇಕು, ಜಾಸ್ತಿ ಇರೋದನ್ನು ಕೊಡಬಾರ್ದು. ಆವಾಗ ಏನಾಗ್ತದೆ, ನಮ್ಗೆ ಪೂರಕವಾಗಿ ನಮ್ಮ ಬೆಳೆಗೆ ಅದನ್ನು ನಮ್ಗೆ ಆದಾಯನ ಕೊಡ್ತದೆ. ಹವಾಮಾನಕ್ಕೆ ಹೋದಾಗ ಇದು ಇಂಥ ಸೀಸನ್ ಅಂತೇಳಿ ಕ್ಯಾಬೇಜ್ಗೆ ಇದು ಯಾವಾಗಾದರೂ ಬೆಳಿಬೋದು, ತೊಂದರೆ ಇಲ್ಲ. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲದಲ್ಲಿ ಕೂಡ ಬೆಳಿಬೋದು. ಇದಕ್ಕೇನು ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲ. ಯಾಕಂದರೆ ಇದು ಎಲ್ಲಕ್ಕೂ ರೆಡಿ ಇರ್ತದೆ. ಅಂದರೆ ಮಳೆಗಾಲ, ಚಳಿಗಾಲದಲ್ಲಿ ನೀರು ನಿಲ್ದಂಗೆ ನೋಡ್ಕೋಬೇಕು. ಈ ಥರ ಬೆಡ್ ಮಾಡಿ ನೀರು ಹೊರಗೆ ಹೋಗೋಂಗೆ ವ್ಯವಸ್ಥೆ ಇರಬೇಕು. ಹಂಗಿದ್ರೆ ಏನೋ ಬ್ಲೈಟ್ ಬರ್ತದೆ, ಅದಕ್ಕೆ ಸುಮಾರು ಖರ್ಚಾಗ್ತದೆ, ಸುಟ್ಕೊಂಡು ಸುರುಗಾಗ್ಬಿಡ್ತದೆ ತೋಟನೇ. ಅದಕ್ಕೆ ಔಷಧಿಗಳು ಜಾಸ್ತಿ ತೊಗೊತದೆ. ಅದನ್ನು ಬೇಸಿಗೆಯಲ್ಲಿ ಆದರೆ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇರ್ತದೆ, ಅವಾಗ ಸ್ವಲ್ಪ ತಣ್ಣವಾಗಿ ಜಾಸ್ತಿ ನೀರು ಕೊಡಬೇಕಾಗ್ತದೆ. ಚಳಿಗಾಲದಲ್ಲಿ ಸ್ವಲ್ಪ ಬ್ಲೈಟ್ ಬರ್ತದೆ, ಅವಾಗ ಸ್ವಲ್ಪ ಕೇರಾಗಿ ನಾವು ನೀರನ್ನು ಕಡಿಮೆ ಮಟ್ಟದಲ್ಲಿ ಕೊಟ್ಕೊಂಡು ಹೋಗ್ತಾಯಿದ್ರೆ ಯಾವಾಗಲಾದರೂ ಬೇಕಾದರೂ ಬೆಳಿಬೋದು ಇದನ್ನು. ಸರ್, ಇದು ಕ್ಯಾಬ್ರೇಜಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಹೈಬ್ರಿಡೇ.
ಯಾವುದು ನಾಟಿ ಅಂಥದ್ದಿಲ್ಲ. ಇದರಲ್ಲಿ ಸುಮಾರು ವೆರೈಟಿಗಳಿದೆ ಬಿಡಿ. ಈಗ ಕಂಪ್ನಿಗೆ ಒಂದೊಂದಿದೆ, ರಾಧಾ ಅಂತ ಹೇಳ್ತಾರೆ. ಒಂದಂತಲ್ಲ ಅದು. ಈಗ ಮಾರ್ಕೆಟಲ್ಲಿ ಚಾಲು ಇರ್ತಕ್ಕಂಥದ್ದು ರಾಧಾ ಅಂತ. ಅದು ಓವರ್ ದಪ್ಪ ಬರಲ್ಲ ಮತ್ತು ಗಟ್ಟಿ ಇರ್ತದೆ. ಮತ್ತು ಎಕ್ಸ್ಪೋರ್ಟ್ಗೆ ಅಂದರೆ ಇವತ್ತು ಪಾರ್ಸಲ್ ಮಾಡಿ ಡೆಲ್ಲಿಗೆ ಕೂಡ ಒಂದು ವಾರ ಆದರೂ ಕೂಡ ಲೋಡಲ್ಲಿ ಹೋದರೂ ಕೂಡ ಅದು ಡ್ಯಾಮೇಜ್ ಆಗದೆ ರೀತಿಯಲ್ಲಿ ಇರ್ತದೆ. ಅದಕ್ಕೆ ರೈತರು ಏನು ಮಾಡ್ತಾರೆ, ಯಾವುದು ಮಾರ್ಕೆಟ್ಗೆ ತಡೀತದೋ ಅದನ್ನೇ ಬೆಳೆಯೋಕ್ಕೆ ಸೆಲೆಕ್ಟ್ ಮಾಡ್ಕೊತಾರೆ. ಈ ಲೋಕಲ್ ಮಾರ್ಕೆಟ್ ಆದರೆ ಯಾವುದೋ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಇವತ್ತು ಸಾಯಂಕಾಲ ಕಟ್ ಮಾಡ್ತಾರೆ, ಬೆಳಗ್ಗೆ ಆಕ್ಷನ್ ಆಗ್ತದೆ, 4ನೇ ದಿನ ತಿನ್ನೋಕ್ಕೆ ಹೋಗ್ತದೆ. ಅದನ್ನು ಕಲ್ಕಟ್ಟಾಗಾದರೂ ಬಾಂಬೆ ಮತ್ತು ಬಾಂಗ್ಲಾಗೆ ಇವಾಗೆಲ್ಲ ಹೋಗ್ಬೇಕಾದ್ರೆ ಒಂದು ವಾರಗಟ್ಟಲೆ ಆಗ್ತದೆ. ಮತ್ತು ಅದನ್ನ ಕಂಟೈನರಲ್ಲಿ ಹಾಕಿ ಮೂಟೆಯಲ್ಲಿ ಇಟ್ಟು ಎಲ್ಲ ಸ್ಟೋರೇಜ್ ಮಾಡಿದಾಗ ಕೊಳೆತ್ಬಿಡ್ತದೆ. ಅದರಿಂದ ಒಳ್ಳೆ ಸೂಕ್ತವಾದ ತಳಿಯನ್ನು ಆಯ್ಕೆ ಮಾಡಿಕೊಂಡು ನಾವು ನಾಟಿ ಮಾಡ್ತೀವಿ. 1 ಎಕರೆಗೆ ನಾವು ಒಂದು 20,000 to 22,000 ನಾಟಿ ಮಾಡ್ತೀವಿ. ಅಂದರೆ 4.25 ಸಾಲಿಗೆ ಇರ್ತದೆ. ಅದರಲ್ಲೇ ಜಿಗ್ಜಾಗ್ ಮಾಡಿಕೊಂಡು ಒಂದಡಿಗೆ ಒಂದೊಂದು 2 ಸಾಲು ಮಾಡ್ತೀವಿ ಡ್ರಿಪ್ಪಲ್ಲಿ. ಒಂದು ಸಸಿ ಬಂದು ಅದು 65 to 70 ಪೈಸೆ ಅಥವಾ 75 ಪೈಸೆ ಬೀಳ್ತದೆ ಒಂದು ಸಸಿ. ಅಂದರೆ ನಾವು ಕ್ರೇಟ್ಗೆ ಹಾಕಿ ಬೀಜ ಹಾಕಿ ಅವರು ರೆಡಿ ಮಾಡಿ ನಾಟಿ ಮಾಡೋಕ್ಕೆ ಸ್ಥಿತಿಯಲ್ಲಿ ಕೊಡ್ತಾರೆ. ಒಂದು 75 ಪೈಸೆ ಬೀಳ್ತದೆ. ಇಲ್ಲ ನೇರ ಬಿತ್ತನೆ ಮಾಡೋಕ್ಕೆ ಕಾಲ ಈಗಿಲ್ಲ. ನೇರ ಬಿತ್ತನೆ ಮಾಡಬೇಕಾದ್ರೆ ರಾಗಿ ಮಾಡ್ಬೋದು, ಅದನ್ನು ಕೂಡ ಈಗ ನಾಟಿ ಮಾಡಿ ಈಗ ಮಾಡೋವಂಥ ಪದ್ಧತಿ ಇದೆ. ಇಳುವರಿ ಜಾಸ್ತಿ ಬರಲ್ಲ. ಮತ್ತು ಈ ಹಂಗೆ ಮಾಡಿದಾಗ ಏನಾಗ್ತದೆ, ಕೆಲವು ಬೀಜ ಓಡ್ತದೆ, ಕೆಲವು ಬೀಜ ಬರಲ್ಲ. ಅದರಿಂದ ಎಲ್ಲ ಆಲ್ಮೋಸ್ಟ್ ಆಲ್ ನಾವು ತೋಟಗಾರಿಕೆ ಎಲ್ಲ ಬೆಳೆಗಳನ್ನು ಕೂಡ ನರ್ಸರಿ ಮಾಡಿಕೊಂಡೇ ಮತ್ತೆ ನಾಟಿ ಮಾಡ್ತೀವಿ. ಈ ಕಳೆ ನಿಯಂತ್ರಣಕ್ಕೆ ಗೊಬ್ಬರ ನಾವು ಈಗ ನೆನೆ ಹೇಳಿದ್ದಲ್ಲ ನಿಮಗೆ, ಮೂಲ ಗೊಬ್ಬರ ಸಾಕಷ್ಟು ಕೊಟ್ಬಿಟ್ಟಿರ್ತೀರಿ. ಇದಕ್ಕೆ ಅವಾಗ ಹಾಕೋಕ್ಕಾಗಲ್ಲ. ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಗೊಬ್ಬರ ಹಾಕೋಕ್ಕೆ ಆಗಲ್ಲ. ಗೊಬ್ಬರ ಹಾಕ್ಬೇಕಾದ್ರೆ ಹಿಂಗೆ ಗಾತ ಹಾಕಿ ಹಾಕ್ಬೇಕು. ಈಗ ಗಾತ ಹಾಕೋಕ್ಕೂ ಆಗಲ್ಲ. ನಾವೇನು ಮಾಡ್ತೀವಿ, ನಾಟಿ ಮಾಡಿ ನೀನು ಚಿಕ್ಕದಾಗಿರೋವಾಗ ಒಂದು ನಾಟಿ ಮಾಡಿದ ಒಂದು 15-20 ದಿವಸಕ್ಕೆ ಸ್ವಲ್ಪ 10-20 ಕಾಂಪ್ಲೆಕ್ಸನ್ನು ಕೊಟ್ಬಿಟ್ಟು ಅದನ್ನು ಮುಚ್ಚಿಬಿಡ್ತೀರಿ. ಮತ್ತು ಇದಕ್ಕೆ ಒಂದು 2 ಸರಿ ಈಗ ಎಂಡಿಂಗಲ್ಲಿ ಒಂದು ಸಾಲ್ಯುಬಲ್ ಗೊಬ್ಬರ ಬರ್ತದಲ್ಲ, ಅದನ್ನು ಕೊಟ್ಬಿಟ್ರೆ ಅದು ಗೊಬ್ಬರ ಮುಗೀತದೆ. ಮತ್ತು ಕಳೆ ವಿಷಯಕ್ಕೆ ಬಂದಾಗ ಈ ನಾಟಿ ಮಾಡೋಕ್ಕೆ ಮುಂಚೆನೇ ನಾವು ಕ್ಲೀನಾಗಿ ಉಳುಮೆ ಮಾಡಿರೋದ್ರಿಂದ 1 ಸರಿ ಅಥವಾ 2 ಸರಿ ಕಳೆಯನ್ನು ತೆಗಿಬೋದು. ಅದು ಕಳೆನಾಶಕ ಮಾತ್ರ ಇದರಲ್ಲಿ ಯೂಸ್ ಮಾಡಬಾರ್ದು. ರೋಗ ಕೀಟ ಅಂತಂತಂದರೆ ಕೀಟ ಬರ್ತದೆ ಇದರಲ್ಲಿ. ಗೋಲ್ಡನ್ ಅಂತ ಮೌತ್ ಅಂತ ಬರುತ್ತೆ ಮುಖ್ಯವಾಗಿ. ಅದನ್ನು ಮೇಂಟೈನ್ ಮಾಡಬೇಕಾದ್ರೆ ಈಗ ಒಳ್ಳೆ ಕೆಮಿಕಲ್ ಬಂದಿದೆ. ಮುಂಚೆನೇ ತುಂಬ ಕಷ್ಟ ಆಗ್ತಾಯಿತ್ತು. ಕೋಸ್ ಹಾಕಿದ್ರೆ 3 ದಿನಕ್ಕೆ ಒಂದ್ಸರಿ ಪಂಪ್ ಎತ್ಕೊಂಡು ಹೊಡಿತಾ ಇರಬೇಕಾಗಿತ್ತು. ಈಗ ಬೊಪ್ರಿಯ ಅಂಥದ್ದು, ಚಿನೀವ ಅಂತ ಒಳ್ಳೆ ಕೆಮಿಕಲ್ಸ್ ಬಂದಿದೆ. ಅವೆಲ್ಲ ಇವತ್ತು ಹೊಡೆದ್ರೆ ಮತ್ತು 15 ಡೇಸ್ ಅವು ನಮ್ಮನ್ನು ಔಷಧಿ ಕೇಳೋದೇ ಇಲ್ಲ ಅವು. ಇನ್ನು ರೋಗ ಅಂತಂತಂದರೆ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಏನೂ ಬ್ಲೈಟೇ ಬರೋಲ್ಲ. ಈ ಥರ ಮಳೆ, ಈ ಥರ ಯಾವಾಗಲೂ ತುಂತುರಾಣಿ ಬೀಳೋದು, ದಿನ ಮಳೆ ಬೀಳೋದು, ಈ ಥರ ಆದಾಗ ಮಾತ್ರ ಬ್ಲೈಟ್ ಬರ್ತದೆ. ಅದಕ್ಕೆ ನಾವು ಸೂಕ್ತವಾಗಿ ರೆಡಮಿಲ್ ಗೋಲ್ಡ್ ಹೊಡಿತೀರಿ ಅಥವಾ ಅಮಿಸ್ಟಾರು. ಅಂದರೆ ಯಥೇಚ್ಛವಾಗಿ ಇದಕ್ಕೆ ಕ್ಯಾಬೇಜ್ಗೆ ಹೇಳಿದ್ನಲ್ಲ ನಿಮ್ಗೆ, ಒಂದು ಬೆಳೆಗೆ 2.5 ತಿಂಗಳಿಗೆ ಒಂದು 8 ಬಾರಿ ಅಂದರೆ ಜಾಸ್ತಿ ಅಷ್ಟು ಮಾತ್ರ ಮೈಂಟೈನ್ ಮಾಡ್ತೀರಿ ಅಷ್ಟೇ. ಗೊಬ್ಬರನ ನಾವು ಈಗ ರಾಸಾಯನಿಕ ಗೊಬ್ಬರನ ಬರೀ ಒಂದು 30% ಬಳಸ್ತೀರಿ. ಇನ್ನು 70% ಕೊಟ್ಟಿಗೆ ಗೊಬ್ಬರನೇ ಬಳಸ್ತೀರಿ. ಜೊತೆಗೆ ಬೇವಿನ ಹಿಂಡಿ ಹಾಕ್ತೀರಿ, ಕಾನಿನ ಹಿಂಡಿ ಹಾಕ್ತೀರಿ, ಮತ್ತು ಕಡಲೆಕಾಯಿ ಈ ಥರ ಆರ್ಗ್ಯಾನಿಕ್ಕನ್ನು ಯೂಸ್ ಮಾಡ್ತೀರಿ. ಜೊತೆಗೆ ಸೂಕ್ಷ್ಮ ಜೀವಾಣುಗಳಾಗಿರ್ತಕ್ಕಂಥ ಟ್ರೈಕೋಡರ್ಮಾ, ಸೂಡೋಮೋನಾಸ್, ಪಸ್ತ ಇವನ್ನ ನಾವು ಗೊಬ್ಬರದಲ್ಲಿ ಹಾಕಿ ಭೂಮಿಗೆ ಕೊಡ್ತೀರಿ. ರಾಸಾಯನಿಕ ಗೊಬ್ಬರ ಒಂದು ಎಕರೆಗೆ ಮಿನಿಮಮ್ ಒಂದು 30% ಬಳಸ್ತೀರಿ. ಯಾಕಂದರೆ ಇಳುವರಿ ಸ್ವಲ್ಪ ಬೇಕಾಗ್ತದೆ. ಇಳುವರಿ ಬರಲಿಲ್ಲ ಅಂದರೆ ನಮಗೆ ಆದಾಯ ಕಡಿಮೆ ಆಗ್ತದೆ. ಅದನ್ನು ನಾವು ಜಾಸ್ತಿ ರಾಸಾಯನಿಕ ಗೊಬ್ಬರನ ಕೊಡಲ್ಲ. ಇಲ್ಲ, ದಿನಕ್ಕೆ ಕ್ಯಾಬೇಜ್ಗೆ ಅವಶ್ಯಕತೆಯೇ ಇಲ್ಲ. ನಾನು ಹೇಳಿದ್ನಲ್ಲ ನಿಮಗೆ, ಈಗ ಬಂದಿರತಕ್ಕಂಥ ಮನುಷ್ಯನಿಗೂ ಎಫೆಕ್ಟ್ ಆಗಲ್ಲ ಅಂಥ ಔಷಧಿ ಬಂದಿದೆ. ಹೊಡೆಯೋದ್ರಿಂದ 15 ದಿವಸಕ್ಕೆ ಸ್ಪ್ರೇ ಮಾಡೋಂಗೇ ಇಲ್ಲ. ನಾವು ಒಂದು ಸರಿ ಮಾಡಿದ್ರೆ 15 ದಿವಸಕ್ಕೆ ಮಾಡ್ತೀರಿ. ತಿಂಗಳಿಗೆ 2 ಸ್ಪ್ರೇ. ಅದು ಹೇಳಿದ್ನಲ್ಲ, 6 to 8 ಸ್ಪ್ರೇ ಒಂದು ಕ್ಯಾಬೇಜ್ ಬೆಳೆಗೆ. ಇದಕ್ಕೆ ಕಾರ್ಮಿಕರು ನಾಟಿ ಮಾಡಿದ್ಮೇಲೆ ಬೇಕಾಗುತ್ತೆ. ನಾಟಿ ಮಾಡಿದ್ಮೇಲೆ ನೀನು ಬೆಡ್ ಮಾಡಿದಾಗ ಅದನ್ನ ಸಾಲ್ವ್ ಮಾಡೋಂಥ ಅವಶ್ಯಕತೆ ಇರಲ್ಲ. ಮತ್ತು ಒಂದು ಸರಿ ನಾವು ಕಳೆ ತೆಗಿಯೋಕ್ಕೆ ಒಂದು 2 ಸರಿ ಕಳೆ ತೆಗಿಯೋಕ್ಕೆ ಲೇಬರ್ ಬೇಕಾಗ್ತಾರೆ. ಕ್ಯಾಬೇಜ್ಗೆ ಇದು ನನಗೆ ಗೊತ್ತಿರೋ ಮಾತ್ರಿಗೆ ಇದನ್ನು ಈ ಹೇಳಿದ್ನಲ್ಲ 7ನೇ ತಿಂಗಳಿಂದ 9ನೇ ತಿಂಗಳವರೆಗೂ ಎಕ್ಸ್ಪೋರ್ಟ್ ಯಾವಾಗ ಹೋಗ್ತದೋ ಅಂದರೆ ಹೊರ ರಾಜ್ಯಗಳಿಗೆ, ಕರ್ನಾಟಕದಿಂದ ಕೇರಳ, ಕಲ್ಕಟ್ಟ, ವೆಸ್ಟ್ ಬೆಂಗಾಲ್, ಬಿಹಾರ್, ರಾಜಸ್ಥಾನ ಈ ಕಡೆ ಈ ಟೊಮೆಟೊ ಸೀಸನ್ ಅಂತಿರಲ್ಲ ನಾವು, ಸೇಮ್ ಆ ಸೀಸನ್ನಲ್ಲಿ ಏನು ಮಾಡ್ತಾರೆ ಅಂತಂದರೆ, ಇದು ಏನು ಅನುಕೂಲ ಅಂತಂದರೆ ಮೂಟೆಗಳು ಹಾಕ್ಬಿಟ್ಟು ಕೆಳಗಡೆ ಹಾಕ್ಬಿಡ್ತಾರೆ. ಇದ್ರ ಮೇಲೆ ಈ ಕಾಲಿಫ್ಲವರು ಮತ್ತು ಕ್ಯಾಪ್ಸಿಕಮ್ ಬಾಕ್ಸು ಹಾಗೆಲ್ಲ ಮಿಕ್ಸ್ ಮಾಡಿ ಎಲ್ಲ ತರಕಾರಿ ಕಳಿಸೋವಾಗ ಇದಕ್ಕೆ ಒಳ್ಳೆ ಡಿಮ್ಯಾಂಡ್ ಇರ್ತದೆ. ಆ ಸೀಸನ್ ಇದಕ್ಕೆ 7ನೇ ತಿಂಗಳಿಂದ ಹಿಡಿದು ಡಿಸೆಂಬರ್ವರೆಗೂ ಸೂಕ್ತವಾದ ಮಾರ್ಕೆಟ್ ಇರ್ತದೆ. ಇದು ನೀರಿನ ವ್ಯವಸ್ಥೆ, ಇದಕ್ಕೆ ನೀರು ಅಂತ ಎಲ್ಲ ಡ್ರಿಪ್ ಸಿಸ್ಟಮ್ ಇದಕ್ಕೆಲ್ಲ ಎಲ್ಲ ಒಂದು ತುಂತುರು ನೀರಾವರಿಯಲ್ಲೇ ಬಿಟ್ಟಿರ್ತೀವಿ ಒಳಗಡೆ. ಮತ್ತು ಸ್ಪ್ರಿಂಕ್ಲರಲ್ಲೂ ಬೆಳಿಬೋದು, ಏನು ತೊಂದರೆ ಇಲ್ಲ. ಅಂದರೆ ಬೇಸಿಗೆಯಲ್ಲಿ ಸ್ಪ್ರಿಂಕ್ಲರ್ ಸೂಕ್ತ, ಮಳೆಗಾಲದಲ್ಲಿ ಅದೇ ಸ್ವಲ್ಪ
ನೀರು ದಿನ ಬಿಟ್ಟು ಮೇಲೆ ಎಲ್ಲ ನೀರು ಬೀಳ್ತದಲ್ಲ, ಅದರಿಂದ ಸ್ವಲ್ಪ ಬ್ಲೈಟ್ ಬರ್ತದೆ ಅಂದ್ಬಿಟ್ಟು ತುಂತು ಹನಿ ನೀರಾವರಿನೇ ಸೂಕ್ತವಾಗಿರ್ತದೆ. ಈಗ ಇದು ನಮಗೆ ಎಕರೆಗೆ ಒಂದು 40 ತೆಗಿತೀವಿ ನಾವು 1.25 2 kg ಲೆಕ್ಕ. ಏನೋ ಒಂದು ಗಡ್ಡೆ ಬಂದು 1.5 kg ಬಂದರೆ 30 ಟನ್ ಬರ್ತದೆ, 1.25 ಬಂದರೆ ಒಂದು 40 ಟನ್ನಷ್ಟು ಇಳುವರಿ ಬರ್ತದೆ. ಈ ಬೆಲೆ 10 ರೂಪಾಯಿ ಇದ್ರೂ ಕೂಡ ನಿಮ್ಗೆ ಗೊತ್ತಿದ್ದಂಗೆ ಬೆಲೆ ಮೇಲೆ ಡಿಪೆಂಡ್ ಆಗ್ತದೆ. ಒಂದು ಲೋಡು 40,000 ಆಗುತ್ತೆ, 10 ರೂಪಾಯಿ ಇದ್ದರೆ ಅಂದರೆ ಈಗ 4 ಲೋಡ್ ಅಂದರೆ 1,60,000 ಬರುತ್ತೆ. ಇಲ್ಲ ಒಂದು ಸತಿ ಏನಾಗ್ತದೆ, ಮಾರ್ಕೆಟಲ್ಲಿ ಬೆಲೆ ಜಾಸ್ತಿ 10 ರೂಪಾಯಿ ಇರ್ತದೆ, 10 ಟನ್ಗೆ 1 ಲಕ್ಷ ಆಗಿಬಿಡ್ತದೆ. ಆವಾಗ ನೀವು 40 ಟನ್ಗೆ 4 ಲಕ್ಷ ಬರುತ್ತೆ. ಹಂಗೆ ಬೆಲೆನ ನಾವು ಫಿಕ್ಸ್ ಮಾಡೋಕ್ಕಾಗಲ್ಲ. ಟನ್ನೇಜ್ ಬೇಕಾದರೆ ನಾವು 40 ಟನ್ ಬರುತ್ತೆ, 35ರಿಂದ 40 ಟನ್ ಎಕರೆಗೆ ತೊಗೋಬೋದು. ಬೆಲೆ ಮೇಲೆ ಡಿಪೆಂಡ್ ಆಗುತ್ತೆ, ಮಾರ್ಕೆಟ್ ಮೇಲೆ. ಈಗ 10 ರೂಪಾಯಿ ಇದ್ದರೆ 1 ಲಕ್ಷ ಹೋಗುತ್ತೆ, ಒಂದು ಸತಿ 20 ರೂಪಾಯಿ ಕೂಡ ಇರ್ತದೆ, ಒಂದೊಂದು ರೂಪಾಯಿ 5 ರೂಪಾಯಿ ಕೂಡ ಇರ್ತದೆ, ಒಂದೊಂದು ಸತಿ 2 ರೂಪಾಯಿ ಕೂಡ ಬರ್ತದೆ. ಅದು ಹೇಳಕ್ಕೆ ಬರೋಲ್ಲ ನಾವು. ಡಿಪೆಂಡ್ ಅಪಾನ್ ಕ್ಲೈಮೇಟು ಮತ್ತು ಬೇರೆ ಕಡೆ ಜಾಸ್ತಿ ಬೆಳೆದಿದ್ರೆ, ಈ ಬೆಳಗಾವಿ ಕಡೆ ಎಲ್ಲ ಜಾಸ್ತಿ ಬೆಳೆದ್ರೆ ನಮ್ದು ರೇಟ್ ಕಡಿಮೆ ಆಗ್ತದೆ. ನಾವು ಸಹಕಾರ ಸಂಘದಿಂದನೂ ಕೂಡ ನಮಗೆ ಸಾಲ ಕೊಟ್ಟಿದ್ದಾರೆ. ಮತ್ತು ಬ್ಯಾಂಕಲ್ಲಿ ನಾವು ಬೇರೆ ಈ ಚಿಲ್ಲರೆ ಸಾಲಗಳಿಗೆ ಹೋಗೋದಿಲ್ಲ. ನಾವು KCC ಮಾಡಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಮಾಡಿಸಿಟ್ಟಿದ್ದೀರಿ, ಗ್ರಾಮೀಣ ಬ್ಯಾಂಕಲ್ಲಿ ಮಾಡಿಸಿಟ್ಟಿದ್ದೀವಿ. ಅದರಿಂದ ನಮಗೆ 3 ಲಕ್ಷದವರೆಗೂ ಕೂಡ 3% ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತಾಯಿದ್ದಾರೆ. ಅದನ್ನು ನಾನು ಪರ್ಫೆಕ್ಟಾಗಿ ನಿರ್ವಹಿಸ್ತಾ ಇದ್ದೀನಿ. ನನಗೆ ಯಾವುದೇ ಮನ್ನಾ ಆಗಿಲ್ಲ ಇದುವರೆಗೂ. ನನ್ನ 60 ವರ್ಷದ ಸರ್ವೀಸಲ್ಲಿ ನಾನು ಯಾವುದೇ ಒಂದು ಸಾಲ ತೊಗೊಂಡ್ರೆ PLDL ಭಾಗ ತೊಗೊಂಡಿದ್ದೀನಿ, SFCSL ತೊಗೊಂಡಿದ್ದೀನಿ, ಮತ್ತು ಗ್ರಾಮೀಣ ಬ್ಯಾಂಕಲ್ಲಿ ಇನ್ನೂ ನಂದು ರನ್ನಿಂಗಲ್ಲೇ ಇದೆ. ಯಾವುದೇ ಒಂದು ಟ್ರ್ಯಾಕ್ಟರ್ ತೊಗೊಂಡಿದ್ದೀನಿ, ಯಾವುದೇ ಬ್ಯಾಂಕಲ್ಲಿ ನಾನು ಯಾವತ್ತೂ ಡಿಫಾಲ್ಟರ್ ಆಗಿಲ್ಲ. ನಂಗೆ ಸಬ್ಸಿಡಿ ಬರ್ತದೆ ತಡಿಯಪ್ಪ, ಸಾಲ ಮನ್ನಾ ಆಗ್ತದೆ ಅಂತ ನಾನು ಯಾವತ್ತೂ ಕೂಡ ನಾನು ಕಟ್ಟದೆ ಇಟ್ಕೊಂಡಿಲ್ಲ. ನನಗೆ ನಮ್ಮ ಕುಮಾರಸ್ವಾಮಿಯವರು 25,000 ಪ್ರೋತ್ಸಾಹ ಧನವನ್ನು ಕೊಟ್ಟರು. ಏನಕ್ಕೆ? ಸಾಲ ಕರೆಕ್ಟಾಗಿ ಕಟ್ಟಿದ್ದಾರೆ ಅನ್ನೋ ಉದ್ದೇಶಕ್ಕೆ 25,000 ಸಹಕಾರ ಸಹಾಯಧನ ಅಂತ ಕೊಟ್ಬಿಟ್ರೆ ನನಗೆ ಯಾವುದೇ ಸಾಲ ಮನ್ನಾ ಆಗಿಲ್ಲ. ನಾನು ಮನ್ನಾ ಮಾಡೋದಕ್ಕೆ ನನಗೆ ಇಷ್ಟನೂ ಕೊಡಲ್ಲ. ಮನ್ನಾ ಅನ್ನೋದು ತಪ್ಪದು ನನ್ನ ಅಭಿಪ್ರಾಯ ಪ್ರಕಾರ. ಯಾಕಂದರೆ ಸರ್ಕಾರ ಈಗ ಕರೆಕ್ಟಾಗಿ ನಾವೆಲ್ಲ ರೈತರು ಕೊಟ್ಟರೆ ಅದೇನು ಮಾಡ್ತೀವಿ, ಇನ್ನೊಬ್ಬ ಅಷ್ಟು ರೈತರಿಗೆ ಕೊಡ್ತಾರೆ. ತಗೊಂಡವರೆಲ್ಲ ತಿಂದಾಗ್ತಾಯಿದ್ರೆ ಅಯ್ಯೋ ರೈತರು ಕೊಟ್ಟರೆ ಅದು ಉದ್ಧಾರ ಆಗಲ್ಲಪ್ಪ, ಅದನ್ನು ಕೊಡೋದು ಬೇಡ, ನಿಲ್ಲಿಸಿ ಅಂತ ನಿಲ್ಲಿಸ್ಬಿಡ್ತಾರೆ. ಇವಾಗ ಸೇಮ್ ಇವತ್ತು ರೈತನ ಗತಿ ಅದೇ ಆಗಿರ್ತಕ್ಕಂಥದ್ದು. ಫ್ಯಾಕ್ಟ್ರಿಗಾದರೆ ಫ್ಯಾಕ್ಟ್ರಿ ಮಾಡ್ತೀನಿ ಅಂದರೆ ಕೋಟಿವರೆಗೂ ಸಾಲ ಕೊಡ್ತಾರೆ. ಅದೇ ರೈತ ವ್ಯವಸಾಯ ಮಾಡ್ತೀನಿ ಅಂದರೆ ಬರೀ 3 ಲಕ್ಷ ಕೊಡ್ತಾರಂತೆ ಅವ್ರು, 3% ಬಡ್ಡಿ. ಏನು 3 ಲಕ್ಷ ಏನಕ್ಕೆ ಆಗುತ್ತೆ? ಇವತ್ತು ಒಂದು ನೆಟ್ ಹೌಸ್ ಮಾಡಿ ಕ್ಯಾಪ್ಸಿಕಮ್ ಬೆಳಿಬೇಕಾದ್ರೆ ಕನಿಷ್ಠ ಅವ್ನು ಬೆಳೆ ಫಸಲು ತೊಗೋಬೇಕಾದ್ರೆ 5 ಲಕ್ಷ ಬೇಕು. ಒಂದು ಕ್ಯಾಬೇಜ್ 1 ಎಕರೆ ಬೆಳಿಬೇಕಾದ್ರೆ ಕನಿಷ್ಠ ಅವನಿಗೆ 1 ಲಕ್ಷ ರೂಪಾಯಿ ಬೇಕು. ಈ 3 ಲಕ್ಷ ಎಲ್ಲ ಏನಕ್ಕೆ ಆಗುತ್ತೆ? ಕಾರಣ ಇಷ್ಟೇ. ರೈತರು ಕೆಲವ್ರು ಏನು ಮಾಡ್ತಾರೆ, ಒಳ್ಳೆ ರೈತ ಯಾವತ್ತೂ ಸಾಲ ಕಟ್ಟದೆ ಉಳಿಸ್ಕೊಂಡಿಲ್ಲ ನನ್ನ ಅಭಿಪ್ರಾಯ ಪ್ರಕಾರ. ಅವ್ನು ಭಯ ಭಕ್ತಿ ಇರ್ತದೆ. ಈ ಪುಡಾರಿಗಳಿರ್ತಾರಲ್ಲ, ಅದರಲ್ಲಿ ಈಗ ಕೆಲವರು ಈ ಪುರಾಳಿ ರಾಜಕೀಯ ಮಾಡ್ತಾರೆ, ಅವರೇ ಸಾಲ ಕಟ್ಟದೆ ಇರ್ತಕ್ಕಂಥದ್ದು. ಅವರಿಂದ ಎಲ್ಲ ಒಳ್ಳೆ ರೈತರು ಕೂಡ ಇವತ್ತು ಸಂಕಷ್ಟ ನನ್ನ ಪ್ರಕಾರ. ಅಲ್ಲ, ಈಗ 1 ಎಕರೆಗೆ ನಮಗೆ ಈಗ ನಾನು ಹೇಳಿದ್ನಲ್ಲ, ಸಸಿ ಇದೆ ಒಂದು 15,000, ಕೊಟ್ಟಿಗೆ ಗೊಬ್ಬರ ಅದು ಎಲ್ಲ ಸೇರಿಕೊಂಡು 1 ಎಕರೆಗೆ ಒಂದು 75,000 ರೂಪಾಯಿ ಖರ್ಚು ಬರ್ತದೆ. ಕ್ಯಾಬೇಜ್ಗೆ ಔಷಧಿ ಎಲ್ಲ ಸೇರಿ. ಇಲ್ಲ ಕನಿಷ್ಠ ಜಾಸ್ತಿ ಅಂದರೂ ಕೂಡ 1 ಲಕ್ಷ ರೂಪಾಯಿ. ಇವತ್ತಿನ ರೇಟಲ್ಲಿ ಒಂದು 2 ಲಕ್ಷ ಬರ್ಬೋದು ಎಕರೆಗೆ. 1 ಲಕ್ಷ ರೂಪಾಯಿ ಉಳ್ಕೊತದೆ. ರೇಟ್ ಜಾಸ್ತಿ ಆದರೆ 5 ಲಕ್ಷವರೆಗೂ ಬಂದುಬಿಡ್ತದೆ. ಅದು ಲಾಟ್ರಿ ಇದ್ದಂಗೆ. ನಮ್ಮ ಕುಟುಂಬದಲ್ಲಿ ನಾವೀಗ ನಾನು, ನಮ್ಮ ಮನೆಯವರು, ನನ್ನ ತಮ್ಮನ ಹೆಂಡತಿ, ತಮ್ಮನ ಮಗ ಒಬ್ಬ. ಅದನ್ನೇ ಹೇಳ್ತಾರೆ, ಆಸಕ್ತಿ ಅನ್ನೋ ಪದದಲ್ಲಿ ಅರ್ಥ ಇದೆ. ಆಸಕ್ತಿ ಇದ್ದರೆ ಮಾತ್ರ ವ್ಯವಸಾಯ ಮಾಡೋಕ್ಕೆ ಬರಬೇಕು. ಅವ್ನು ಯಾರೋ ಮಾಡಿದ್ದಾನೆ, ಅವ್ನು ಕೋಟಿ ಬಂತಂತ ಯೂಟ್ಯೂಬಲ್ಲಿ ನೋಡಿಬಿಟ್ಟು ವ್ಯವಸಾಯ ಮಾಡೋಕ್ಕೆ ಹೋದರೆ ಅದು ಏನೂ ಆಗೋಲ್ಲ. ಅದರಿಂದ ಅಂತ ಬೆಳೆದಿರೋಂಥ ರೈತರನ್ನ ಹೋಗಿ ನೋಡಬೇಕು. ಅವ್ರು ಪ್ರತ್ಯಕ್ಷವಾಗಿ ನೋಡಿ ಅವ್ರು ಏನು ಮಾಡ್ತಾಯಿದ್ದಾರೆ, ಏನು ಕಷ್ಟಪಡ್ತಾಯಿದ್ದಾರೆ ಅನ್ನೋದನ್ನ ನೋಡಿ ತಾನು ಕಷ್ಟಪಡೋಕ್ಕೆ ರೆಡಿ ಇರಬೇಕು. ಆವಾಗ ಮಾತ್ರ ಅವನು ಅದರಲ್ಲಿ ಸಕ್ಸಸ್ ಆಗ್ತಾನೆ. ಇಲ್ಲ ಒಂದು ಬೆಳೆಯಲ್ಲೇ ನಷ್ಟ ಆದರೂ ಕೂಡ ಇನ್ನೊಂದು ಬೆಳೆಗೆ ಪ್ರಯತ್ನ ಮಾಡಬೇಕು ವ್ಯವಸಾಯದಲ್ಲಿ. ನಾವು ಇದರಲ್ಲೇ ಸಕ್ಸಸ್ ಆಗ್ತೀರಿ ಅಂತ ಹೇಳೋಕ್ಕಾಗಲ್ಲ. ವ್ಯವಸಾಯ ಅನ್ನೋದೇ ಅದಕ್ಕೆ ಏಳು ಬೀಳು ತುಂಬಾ ಇರ್ತದೆ. ಇದರಲ್ಲಿ ಒಂದು ಬೆಳೆ ನಷ್ಟ ಆದರೂ ಕೂಡ ಅದನ್ನ ಎಡ್ಸೋ ಒಂದು ಚೈತನ್ಯ ನಮಗಲ್ಲಿ ಇರಬೇಕು. ನಾನು ಹೇಳೋ ರೈತರಿಗೆ ಇಷ್ಟೇ, ವೈಜ್ಞಾನಿಕವಾಗಿ ಮಾಡಿ ತಾವಿದ್ದು ಮಾಡಿ ಅಂತ ನಾನು ನಮ್ಮ ಒಳ್ಳೆಯ ರೈತರಿಗೆ ಸಲಹೆ ಕೊಡ್ತಕ್ಕಂಥದ್ದು. ಎಲ್ಲ ಇದನ್ನು ನಾನು ಬೇರೆಯವ್ರು ನೋಡ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಮೊದಲೇ ಹೇಳಿದಾಗೆ ಬೆಳೆ ಪರ್ಯಾಯ ಪದ್ಧತಿಗೆ ಮಾಡ್ತಾ ಇರ್ತೀನಿ ನಾನು. ಒಂದು ಬೆಳೆ ಆದಮೇಲೆ ಒಂದು ಬೆಳೆ ಹಾಕೋ ಸೂಕ್ತ ಅಂತ. ಉದ್ದೇಶ ಏನಂತಂದರೆ ನಮಗೆ ಮಣ್ಣು ಮುಖ್ಯ. ಅದಕ್ಕೆ ಮಣ್ಣನ್ನು ಕಾಪಾಡಬೇಕಾದ್ರೆ ಕೆಲವು ಬೆಳೆಗಳು ಬೆಳಿಬೇಕಾದ್ರೆ ರಾಗಿ, ಜೋಳ ಮತ್ತು ಕ್ಯಾಬೇಜು ಇಂಥ ಬೆಳೆಗಳು ಬೆಳೆದಲ್ಲಿ ಬೆಳೆಯಲ್ಲಿರ್ತಕ್ಕಂಥ ಕಿಲುಬು ಅಂತಾರೆ. ಈ ಬೇಡದೇ ಇರ್ತಕ್ಕಂಥದ್ದು ರಾಸಾಯನಿಕಗಳು ಭೂಮಿಯಲ್ಲಿ ಸೇರ್ಕೊಂಡ್ಬಿಟ್ಟಿರ್ತದೆ. ಅವುಗಳನ್ನು ತೆಗಿಬೇಕಂತಂತಂದರೆ
ಇಲ್ಲ ಮಳೆ ಯಥೇಚ್ಛವಾಗಿ ಹೊಡೆದು ಒಳಗಡೆ ಹಿಂಗೆ ಹೋಗಬೇಕು, ಇಲ್ಲ ಹೊರಗಡೆ ಹೊಟ್ಟೋಗ್ಬೇಕು. ಇಲ್ಲ ಅಂದರೆ ಈ ಥರ ಬೆಳೆ ಬೆಳೆಯೋದ್ರಿಂದ ಅದರಲ್ಲಿ ಇರ್ತಕ್ಕಂಥ ಭೂಮಿಗೆ ಬೇಡದೇ ಇರ್ತವಂಥ ರಾಸಾಯನಿಕಗಳನ್ನು ಇದು ಹೀರ್ಕೊಂಡ್ಬಿಡ್ತದೆ. ನಾನು ಹೇಳ್ದಲ್ಲ, ಈ ತಲೆಗಿಂತ ಕೂದಲಿಗಿಂತ ಯಥೇಚ್ಛವಾಗಿ ಬೇರೆ ಇರ್ತದೆ. ಅದನ್ನು ಬೇಕಾದ್ರೆ ಒಂದು ಗಿಡ ಕಿತ್ಬಿಟ್ಟು ನೀರಲ್ಲಿ ಅದ್ದಿದ್ರೆ ಗೊತ್ತಾಗ್ಬಿಡ್ತದೆ, ಅಷ್ಟು ಸಣ್ಣ ಬೇರೆ ಇರ್ತದೆ. ಆ ಉದ್ದೇಶನೇ ಅಷ್ಟೇ, ಭೂಮಿ ಮತ್ತು ಇನ್ನೊಂದು ಬೆಳೆಗೆ ಪೂರಕವಾಗಿರ್ತದೆ. ಮತ್ತು ನಾವು ಇದು ಹಾಕ್ಬಿಟ್ರೆ ಮತ್ತು ನಾವು ಕ್ಯಾಪ್ಸಿಕಮ್ ಆಗಲಿ ಟೊಮಾಟೊ ಆಗಲಿ ಮಾಡಿದ್ರೆ ಅದು ಬೆಳೆ ಚೆನ್ನಾಗಿ ಬರ್ತದೆ. ಅಂದರೆ ಡಿಸೀಸಸ್ ಅಂದರೆ ರೋಗಗಳು ಫ್ರೀ ಆಗ್ತವೆ. ಈ ಉದ್ದೇಶದಿಂದನೇ ಲಾಭವೂ ಇರ್ತದೆ. ಹೆಚ್ಚಾಗಿ ಲಾಭ ಇಲ್ಲದ್ರೂ ಕೂಡ ನಮಗೆ ಭೂಮಿ ಶುದ್ಧ ಆಗ್ತದಲ್ಲ. ಈಗ ರಾಗಿಯಿಂದ ಲಾಭ ಇಲ್ಲ, ಬರೀ ಏನಪ್ಪ ಅಸಲು ಬರ್ತದೆ ಅಂತಾರೆ. ಇಲ್ಲ ಸ್ವೀಟ್ ಕಾರ್ನ್ ಬೆಳೆದ್ರೆ ಒಂದು ಎಕರೆಗೆ 1 ಲಕ್ಷ ಸಿಗುತ್ತೆ ಅಂತಾರೆ. ಓಕೆ, ಸಿಗಲಿ. ಆದರೆ ಇನ್ನೊಂದು ಬೆಳೆಗೆ ಈಗ 1 ಲಕ್ಷ ಇದರಲ್ಲಿ ಬಂದರೆ ಇನ್ನೊಂದು ಬೆಳೆ ಕ್ಯಾಪ್ಸಿಕಮ್ ಬೆಳೆದ್ರೆ 10 ಲಕ್ಷ ಬರ್ಬೋದು, 20 ಲಕ್ಷ ಬರ್ಬೋದು. ಅಷ್ಟು ಸಮೃದ್ಧಿಯಾಗಿ ಬೆಳೆ ಬರ್ತದೆ. ಆ ಉದ್ದೇಶದಿಂದನೇ ಇಲ್ಲ ಒಬ್ಬರು ನೋಡಿ ಮಾಡೋಂಥ, ಅದೇ ಹೇಳ್ತಾ ಇದ್ದೀನಲ್ಲ, ನೋಡಿ ಮಾಡಿ ಅಂಥದ್ದು ನಿಜನೇ. ಆದರೆ ಯಾಕೆ ಮಾಡ್ತಾಯಿದ್ದಾರೆ, ಏನು ಮಾಡ್ತಾರೆ ತಿಳ್ಕೊಂಡು ಮಾಡಬೇಕು. ನಾವು ಏನೇ ಬೆಳೆ, ಅವ್ರು ಏನೇನು ಬೆಳೆ ಮಾಡ್ತಾಯಿದ್ದಾರೆ ಅಂತಂದರೆ ಕಾರಣ ಕೇಳಬೇಕು. ಯಾಕೆ ಮಾಡ್ತಾಯಿದ್ದಾರೆ ಅಂತಂದರೆ ಈ ಥರ ಹೇಳ್ತಾರೆ ಅವರು, ಈ ಥರ ಮಾಡೋದ್ರಿಂದ ಈ ಥರ ಆಗ್ತದೆ, ಅದಕ್ಕೆ ನಾವು ಮಾಡ್ತಾಯಿದ್ದೀರಿ ಅಂತ. ಅದ್ಬಿಟ್ಟು ಅವ್ನು ಕೋಸಾಗಿ ನಾನು ಕೋಸಾಗ್ತೀನಿ ಅಂತಂದ್ರೆ ಅದ್ರ ಅರ್ಥನೇ ಇಲ್ಲ. ನಮಗೆ ಇದು ನನ್ನ ಪ್ರಕಾರ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಪಾರ್ಸಲ್ ಮಾಡೋದಕ್ಕೆ ಅಂದರೆ ಒಳ್ಳೆ ಮಾರ್ಕೆಟ್ ವ್ಯವಸ್ಥೆ ಚೆನ್ನಾಗಿದೆ. ಇಲ್ಲಿ ನಾವು ಏನೇ ಬೆಳೆದ್ರು ಕೂಡ, ಒಂದು ಮೂಟೆ ಬೆಳೆದ್ರು ಕೂಡ ಗಾಡಿ ಇಲ್ಲಿ ಬರೋಂಥ ವ್ಯವಸ್ಥೆ ಇದೆ. ಗಾಡಿನೂ ಬರ್ಬೋದು, ಅಥವಾ ಮಾರ್ಕೆಟು ಅಥವಾ ಅವರ ವ್ಯಾಪಾರಸ್ಥರೇ ಬರ್ತಾರೆ, ಇಲ್ಲಿಗೆ ಬಂದು ಇಲ್ಲಿಂದನೇ ಎಕ್ಸ್ಪೋರ್ಟ್ ಮಾಡ್ತಾರೆ. ಅವು ಇಲ್ಲೇ ಪ್ಯಾಕ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ತಾರೆ. ಇದನ್ನೆಲ್ಲ ನಾವು ಚಿಲ್ಲರೆ ಮಾರೋಕ್ಕೆ ಆಗೋಲ್ಲ. ಇದನ್ನು ಬೇರೆ ಕ್ಯಾಪ್ಸಿಕಮ್ ಟೊಮಾಟೊ ಎಲ್ಲ ನಾವು ಮಾರ್ಕೆಟ್ಗೆ ಮಾಡ್ಬೋದು. ಆದರೆ ಕ್ಯಾಬೇಜನ್ನು ಅದಕ್ಕೆ ಆಳ್ಬೇಕಾದ್ರೆ ಲಾರಿಗೆ ಹೊಡಿಬೇಕು, ಮತ್ತು ಟನ್ನೇ ಹೊಡಿಬೇಕು. ಯಾಕೆಂದರೆ ಇದರಲ್ಲಿ ದಿನ 1 ಟನ್ ಹೊಡಿತೀನಿ ಅಂತಂದರೆ ಯಾವಾಗ ಬೆಂಗಳೂರು ಹೊಡಿಯೋದು? ಅದರಿಂದ ಇದನ್ನು ಏನಾದರೂ ಕೂಡ ಇಲ್ಲೇ ತೋಟದಲ್ಲಿ ಎಕ್ಸ್ಪೋರ್ಟರ್ಸ್ ಬರ್ತಾರೆ, ಅವರಿಗೆ ಟನ್ನೇಜ್ ಪ್ರಕಾರ ಕೊಟ್ಬಿಡ್ತೀರಿ. ಅವ್ರು ಇಲ್ಲೇ ಕಟಾವು ಮಾಡಿಕೊಂಡು ವೇಬ್ರಿಡ್ಜಲ್ಲಿ ತೂಕ ಹಾಕಿ ಪೇಮೆಂಟ್ ಮಾಡಿ ಹೋಗ್ತಾ ಇರ್ತಾರೆ. ಆ ಥರ ಆ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀರಿ. ಮಾರ್ಕೆಟಿಗೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ ಚೆನ್ನೈ ಹತ್ರ ಇದೆ, ಇಲ್ಲ ಹೈದ್ರಾಬಾದ್ ಹತ್ರ ಇದೆ, ಎಲ್ಲಿಗೆ ಬೇಕಾದರೂ ನಾವು ಬೆಂಗಳೂರು ಹತ್ರ ಇದೆ, ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಈ ಕ್ಯಾಬೇಜ್ಗೆ ಅದಕ್ಕೆ ಹೇಳ್ತಾ ಇರೋದು, ಇದಕ್ಕೆ ಕಡಿಮೆ ಲೇಬರ್. ಇದಕ್ಕೆ ಈಗ ಫ್ಲವರ್ ಹಾಕ್ದಂಗೆ ನೋಡಿದ್ರಲ್ಲ ನೀವು, ಹಾರ್ವೆಸ್ಟ್ಗೆ ಬಂದರೆ ಡೈಲಿ ಲೇಬರ್ ಇರಬೇಕು. ಅದಕ್ಕೆ 1 ಎಕರೆ ಹಾಕಿದ್ರೆ ದಿನ 5 ಜನ 6 ಜನ ಹೂ ಕಟ್ ಮಾಡ್ತಾ ಇರಬೇಕು, 1 ತಿಂಗಳು ಕಟ್ ಮಾಡಬೇಕು. ಇದಕ್ಕೇನಿಲ್ಲ, ನಾಟಿ ಮಾಡಿದವ ಮುಗಿತು, ನಾಟಿ ಮಾಡಿದ್ರೆ 2 ಸರಿ ಕಳೆ ತೆಗೆದ್ರೆ ಮುಗಿದೋಯ್ತು. ಆಮೇಲೆ ಲೇಬರ್ ಬೇಕಾಗಿಲ್ಲ. ಇದೆಲ್ಲ ಬಂದು ಒಂದು 3-4 ದಿವಸಕ್ಕೆ ಅವ್ರಿಗೆ ಲೋಡ ಎತ್ಕೊಂಡು ಹೋಗ್ತಾರೆ. ಇದನ್ನು ಪಾಲಿಯೋಸಲ್ಲೇ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇನ್ನೂ ಶೈನಿಂಗ್ ಬರ್ತದೆ, ಕಲರ್ ಇರ್ತದೆ. ಅಂದರೆ ಪಾಲಿಯೋಸ್ ಅವಶ್ಯಕತೆ ಇಲ್ಲ ಇದಕ್ಕೆ. ಯಾಕಂದರೆ ಅದೆಲ್ಲ ಕಾಸ್ಟ್ಲಿ. ಅಷ್ಟು ಬಂಡವಾಳ ಹಾಕ್ಬಿಟ್ಟು ನಾವು ಈ ಬೆಳೆ ಬಡ್ದು ದಾಬ ಜಾಸ್ತಿ ಬರಿಲ್ಲ ಅಂತಂದರೆ ಯೂಸ್ ಆಗೋಲ್ಲ ಅದು. ಅಂದರೆ ಭೂಮಿ ಪರಿವರ್ತನೆ ಆಗ್ಬೇಕಾದ್ರೆ ಇದನ್ನು ಮಾಡ್ಕೋಬೋದು, ಅದು ಏನು ತೊಂದರೆ ಇಲ್ಲ. ಸರ್, ಈಗ ಕಟಾವು ಮಾಡಬೇಕಂದಾಗ ನಾವು ಯಾವ ಸ್ಟೇಜಲ್ಲಿ ಕಟಾವಬೇಕಂತ ಯೋಚನೆ ಮಾಡಬೇಕಾಗ್ತದೆ. ನೋಡಿ, ನೋಡ್ತಾ ಇರ್ಬೋದು ಇದು ಇನ್ನೂ ನನಗೆ ಗೊತ್ತಿದ್ದು ಮಾತ್ರ ಇನ್ನೂ ಕೂಡ ಈ ಥರ ದಪ್ಪ ಮತ್ತು ಸೈಜ್ ಬಂದಷ್ಟು ಕೂಡ ನಮಗೆ ಲಾಭ ಆಗ್ತದೆ. ಯಾಕಂದರೆ ಒಂದು ಸಸಿ ನಮಗೆ 1.25 2 kgವರೆಗೂ ಬಂದರೆ ಅವು ನಮಗೆ ತೂಕ ಜಾಸ್ತಿ ಬಂದಷ್ಟೆಲ್ಲ ಟನ್ನೇಜ್ ಜಾಸ್ತಿ ಬರುತ್ತೆ. ಅಂತಂದರೆ 20,000 ಸಸಿ ಗಿಡ ಅಂದರೆ 2 kg ಅಂದರೆ 40 ಟನ್ ಬಂದುಬಿಡ್ತದೆ. ಹಾಗಾಗಿ ಇದು ಕೂಡ ನೋಡಿ, ಈ ಥರ ಎಲೆ ಇದೆಯಲ್ಲ, ಇದು ಪೂರ್ತಿ ಕವರ್ ಆಗಬೇಕಾಗ್ತದೆ. ಅಂದರೆ ಇನ್ನೂ ಒಂದು ವಾರ ಬೇಕಾಗ್ತದೆ ಇದಕ್ಕೆ. ಈ ಥರ ಸೈಜ್ ಬಂದರೆ ನಮಗೆ ಲಾಭದಾಯಕ ಆಗ್ತದೆ. ಅದೇ ರೀತಿಯಾಗಿ ಇನ್ನು ಪಕ್ಕದ ನೋಡ್ಬೇಕು. ನೋಡಿ, ಇದು ಸ್ವಲ್ಪ ಸಣ್ಣ ಇದೆ. ಇದು ಕೂಡ ಇದನ್ನು ನೋಡ್ತಾ ಇದ್ದಲ್ಲ, ಇದು ಕೂಡ ಸ್ವಲ್ಪ ಸಣ್ಣ ಇದೆ. ಇದು ಕೂಡ ದಪ್ಪ ಆಗಬೇಕಾಗ್ತದೆ. ಅದರಿಂದ ನಾವು ನಮ್ಮ ಪ್ರಕಾರ ಕೆಲವು ಮಾರ್ಕೆಟಿಗೆ ಏನು ಮಾಡ್ತಾರೆ, ಸಣ್ಣ ಇದ್ದರೆ ಅದಕ್ಕೆ ಬೆಲೆ ಜಾಸ್ತಿ ಇರ್ತದೆ. ಅಂದರೆ ನಮ್ಮ ಅನುಭವದ ಪ್ರಕಾರ ಎಕ್ಸ್ಪೋರ್ಟ್ ಆಗ್ತಕ್ಕಂಥದ್ದು ಅಂದರೆ ಬೇರೆ ದೇಶಗಳಿಗೆ ಹೋಗ್ಬೇಕಾದ್ರೆ ಅಲ್ಲೇನು ಮಾಡ್ತಾರೆ ಅಂತಂದರೆ, ಈಗ ಅದೇನು ಹೇಳ್ತಾರಲ್ಲ, ಬಾಳೆಹಣ್ಣು ಕೆಜಿಗೆ 2 ಬಂದರೆ ಅಯ್ಯೋ ಬೇಡಪ್ಪ ತಿನ್ನೋಕ್ಕಾಗಲ್ಲ ಅಂತ ಉದ್ದೇಶ. ಸೇಮ್ ಇದು ಅಷ್ಟೇ. ಈಗ ಒಂದು ಮನೆ ಇರ್ತಾರೆ, ಅವ್ರು 2 kg ತೊಗೊಂಡೋದ್ರೆ ಅದು 3 ದಿವಸ 4 ದಿವಸಕ್ಕೆ ಅಡುಗೆ ಮಾಡೋದಂಗೆ ನಮಗೆ ಬೇಡ ಅಂತ ನಮ್ಮ ಮಟ್ಟಕ್ಕೆ ಹೋಗ್ತಾರೆ. ಅದು ತಕ್ಕಂಗೆ ತಳಿಗಳಿದೆ. ಸಣ್ಣ ಬರೋ ತಳಿನೇ ಇದೆ, ದಪ್ಪ ಬರೋ ತಳಿ ಇದೆ. ಇದೆಲ್ಲ ಏನಾಗ್ತದೆ ಅಂತಂದರೆ ನಮ್ಮ ಮೆಡ್ರಾಸು, ಹೈದ್ರಾಬಾದು ಮತ್ತು ಕಲ್ಕಟ್ಟ ಇವಕ್ಕೆಲ್ಲ ಹೋಗ್ತದೆ. ಇನ್ನೂ ಇದರಲ್ಲಿ ಸಣ್ಣ ಬರ್ತದೆ, ಇದೆ ಇಷ್ಟೇ ಬರುತ್ತೆ. ಅದು ಅಂದರೆ ಮುಕ್ಕಾಲು kg 1 kgನೇ ಬರ್ತವೆ. ಅವುಗಳನ್ನು ನಾವೇನು ಮಾಡ್ತೀವಿ, ಎಕ್ಸ್ಪೋರ್ಟ್ ಅಂದರೆ ಅದಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ ಇರ್ತದೆ. ಅಂದರೆ ಇದು 10 ರೂಪಾಯಿ ಇದ್ದರೆ ಅದು 12 ರೂಪಾಯಿ ಇರ್ತದೆ kg. ಅಂದರೆ 2 ರೂಪಾಯಿ ರೇಟ್ ಜಾಸ್ತಿ ಇರ್ತದೆ. ಅಂದರೆ ದುಡ್ಡು ಬರೋದು ಮಾತ್ರ ಸೇಮ್ ಇರ್ತದೆ. ಯಾಕಂದರೆ ಇದು ಇಳುವರಿ ಜಾಸ್ತಿ ಬರ್ತದೆ. ಇದು ಎಕರೆಗೆ ನಮಗೆ 2 kg ಅಂದರೆ ಎಕರೆಗೆ ಒಂದು 1000 ಗಿಡಕ್ಕೆ 20 ಟನ್ ಬರ್ತದೆ. ಅದೇನು ಮಾಡ್ತದೆ, 10 ಟನ್ ಬರ್ತದೆ. ಅದಕ್ಕೆ ರೇಟ್ ಜಾಸ್ತಿ ಕೊಡ್ತಾರೆ. ಅದನ್ನು ಆ ವೆರೈಟಿನೂ ಬೆಳೀತಾರೆ ರೈತರು, ಈ ವೆರೈಟಿನೂ ಬೆಳೀತಾರೆ. ಏನೇ ಆಗಲಿ ಅದು ಭಾಳ ಟೈಟ್ ಆಗಬೇಕು. ಎಲೆಗಳೆಲ್ಲ
ಪದರ ಫುಲ್ ಗಟ್ಟಿ ಆದಾಗ ಮಾತ್ರ ಅದು ಹಾರ್ವೆಸ್ಟ್ ಮಾಡೋಕ್ಕೆ ಬರ್ತದೆ. ಅದುವರೆಗೂ ನಾವು ಅದನ್ನು ಹಾರ್ವೆಸ್ಟ್ ಮಾಡಬಾರ್ದು. ಇದು ಡ್ರಮ್ ಇದೆಯಲ್ಲ, ಈ ಡ್ರಮ್ಮಲ್ಲಿ 200 ಲೀಟ್ರ್ ನೀರಿದೆ. ಇದನ್ನು ನಾವೇನು ಮಾಡ್ತೀವಿ ಅಂತಂದರೆ, ಇದನ್ನು ಏನಕ್ಕೆ ಇಟ್ಕೋತೀವಿ ಅಂದರೆ, ಇದನ್ನು ನಾವು ಈಗ ಮಂಚಿಂಗ್ ಮಾಡಿಬಿಟ್ಟಿರೋದ್ರಿಂದ ಮೂಲ ಗೊಬ್ಬರ ಏನೇನು ಬೇಕೋ ನಾವು ಬೆಳೆಗೆ ಕೊಟ್ಬಿಟ್ಟಿದ್ದೀರಿ. ಇನ್ನು ಪಕ್ಕದಲ್ಲೇ ನೆಟ್ ಹೌಸ್ ಇದೆ, ಕ್ಯಾಪ್ಸಿಕಮ್ ಇದೆ. ಇದರಲ್ಲಿ ಮೂಲ ಗೊಬ್ಬರ ಕೊಟ್ಟಿರೋದ್ರಿಂದ ಮತ್ತೆ ನಾವು ಗೊಬ್ಬರ ಹಾಕಬೇಕಾದ್ರೆ ಕಷ್ಟ ಆಗ್ತದೆ. ಅದ್ರ ಜೊತೆಗೆ ಏನು ಮಾಡ್ಬೇಕಂದ್ರೆ ಡ್ರಿಪ್ ಅಂತ ನಾವೇನು ಕೊಡಬೇಕಾದ್ರೂ ಇದ್ರ ಮುಖಾಂತರ ನಾವು ಕೊಡ್ತೀರಿ. ಜೊತೆಗೆ ಪ್ರತಿ ತಿಂಗಳು ಕೂಡ ಈ ಭೂಮಿಯಲ್ಲಿರ್ತಕ್ಕಂಥ ಜೀವಕೋಶಗಳು ಚೆನ್ನಾಗಿ ಇದಾಗಲಿ ಅನ್ನೋದಕ್ಕೋಸ್ಕರ ಈ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಮತ್ತು ಪೆಸೋಲೋಮೈಸಿಸ್ ಅಂತ ಸೂಕ್ಷ್ಮ ಜೀವಾಣುಗಳ ಮಿಶ್ರಣ ಬರುತ್ತೆ. ಅದನ್ನು ಪ್ರತಿ 3 1 ಲೀಟ್ರನ್ನು ಇದರಲ್ಲಿ ಹಾಕ್ಬಿಟ್ಟು, ಇದ್ರ ಜೊತೆಗೆ 2 ರಿಂದ 2.5 kg ಬೆಲ್ಲ ಹಾಕ್ಬಿಟ್ಟು ಇದನ್ನು ನಾವು ಈ ರೀತಿಯಲ್ಲಿ ದಿನಕ್ಕೆ 2 ಸಾರಿ 3 ಬಾರಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿ ತಿಂಗಳಿಗೊಂದು ಸತಿ ನಾವು ಈ ಕ್ಯಾಪ್ಸಿಕಮ್ಗೆ ಅಥವಾ ಈ ಹೂ ಬೆಳೆಗಳು ಬಿಡೋದ್ರಿಂದ ಭೂಮಿಯಲ್ಲಿ ನೆಮಟೋಡ್ಸ್ ಆಗಲಿ ಮತ್ತು ವಿಲ್ಟ್ ಆಗಲಿ ಅಂದರೆ ಗಿಡ ಸಾಯ್ತಕ್ಕಂಥದ್ದು, ಈ ಯಾವುದೇ ರೋಗಗಳು ಬರೋದಿಲ್ಲ. ಮತ್ತು ಬಾಳೆ ಕೂಡ ಬಿಡೋದ್ರಿಂದ ಬಾಳೆಯಲ್ಲಿ ಬರ್ತಕ್ಕಂಥ ಪನಾಮ ರೋಗ ಅಂತ ಬರುತ್ತೆ, ಅದು ಕೂಡ ಕಂಟ್ರೋಲ್ ಆಗ್ತದೆ. ಈ ಭೂಮಿಯಲ್ಲಿ ಏನು ಅವಶ್ಯಕತೆ ಇದೆಯೋ ಅದನ್ನು ಅಂದರೆ ಇದನ್ನು ನಾವು ಕೊಡೋಕ್ಕೆ ಮುಂಚೆ, ಇದನ್ನು ಬಿಡೋಕ್ಕೆ ಮುಂಚೆ ಒಂದು 2-3 ದಿವಸ ಅಥವಾ 4-5 ದಿವಸ ರಾಸಾಯನಿಕ ಗೊಬ್ಬರ ಕೊಟ್ಟಿರಬೇಕು. 5 ದಿವಸ ಗ್ಯಾಪ್ ಇರಬೇಕು. ಮತ್ತು ಇದು ಕೊಟ್ಟ ಮೇಲೆ ಕೂಡ 5 ದಿವಸ ನಾವು ರಾಸಾಯನಿಕ ಗೊಬ್ಬರ ಕೊಡಬಾರ್ದು. ಆ ಕೊಡೋದ್ರಿಂದ ಇದು ಯಾಕಂದರೆ ಜೀವಾಣುಗಳಿದು ನಾವು ಹೇಳ್ತಾ ಇದ್ರಲ್ಲ, ಇದು ಆರ್ಗ್ಯಾನಿಕ್. ಇದು ನೋಡ್ತಾ ಇರ್ಬೋದು ನೀವು, ಇದು ವೆಂಚರ್ ಅಂತ ಇದನ್ನು ವೆಂಚರ್ ಅಂತ ಕರಿತೀರಿ. ಇದನ್ನು ನಾವು ಹಾಯಿಸ್ಬೇಕಾದ್ರೆ ನೀರು ಆನ್ ಮಾಡಿಬಿಟ್ಟಾಗ ಈ ವೆಂಚರನ್ನು ಇದರೊಳಗಡೆ ಪೈಪ್ ಹಾಕ್ಬಿಟ್ಟು ಇಲ್ಲಿ ಆನ್ ಮಾಡಿ ಪ್ರೆಷರ್ ಕೊಟ್ಟರೆ ಅದೇ ತನ್ನಷ್ಟಕ್ಕೆ ತಾನೇ ನೀರಿನ ಜೊತೆಯಲ್ಲಿ ಹೋಗಿ ಗಿಡಕ್ಕೆ ತಲುಪ್ತದೆ. ನಾವು ಇದನ್ನು ಹೋಗಿ ಹಾಕಬೇಕಂತ ಅವಶ್ಯಕತೆ ಇಲ್ಲ. ಒಂದು 15 ದಿವಸ 20 ನಿಮಿಷ ಟೈಮಿಂಗ್ ಇಟ್ಕೊಂಡು ನಾವು ಎಷ್ಟು ಪ್ರೆಷರ್ ಕೊಡ್ತೀರೋ ಆ ಪ್ರಕಾರವಾಗಿ ಇದು ಎಲ್ಲ ಭೂಮಿ ಕೂಡ ಬೆಡ್ ಪೂರ್ತಿ ಒದ್ದೆ ಆಗ್ತದೆ. ಇದನ್ನು ಹಾಯಿಸೋ ವಿಧಾನ ಕೂಡ ತುಂಬ ನಮಗೆ ಸುಲಭ ಆಗಿದೆ. ಇದನ್ನು ನಾವು ಫಾಲೋ ಮಾಡ್ತೀವಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.